ನಾನು ಹಂಗೆ ಯೋಚನೆ ಮಾಡ್ತಿದ್ದೆ, ರಾಜಕಾರಣ ಕಾರಣಗಳನ್ನು ಹುಡುಕಾಡುತ್ತೆ. ರಾಜನೀತಿ, ಸಮಾಜ ಮತ್ತು ರಾಜನೀತಿ ಅಂತ ಇಟ್ಟಿದ್ರೆ ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು ಅಂತ ಅನಿಸ್ತಿತ್ತು. ಯಾಕೆಂದ್ರೆ ರಾಜನೀತಿ ನೀತಿಯ ಬೋಧನೆ ಮಾಡುತ್ತೆ, ರಾಜಧರ್ಮವನ್ನ ಎತ್ತಿ ಹಿಡಿಯುತ್ತೆ. ಇದನ್ನ ಅರ್ಥೈಸ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇತಿಹಾಸಕ್ಕೂ ಹೋಗ್ಬೇಕು, ವರ್ತಮಾನವನ್ನು ಅವಲೋಕಿಸಬೇಕು, ಭವಿಷ್ಯದ ಬಗ್ಗೆನೂ ನಾವು ಚಿಂತಿಸಬೇಕಾದಂಥ ಅವಶ್ಯಕತೆ ಇದೆ. ಭಾರತೀಯ ಪರಿಕಲ್ಪನೆಯಲ್ಲಿ ಅದು ರಾಷ್ಟ್ರ ಸರ್ವೋಪರಿ ಅಂತಾನೆ ನಮ್ಮ ಹಿರಿಯರು ಚಿಂತಿಸಿದ್ದು. ಉಪನಿಷತ್ನಲ್ಲಿ ಒಂದು ಮಂತ್ರ ಬರುತ್ತೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇತ್. ಅಂದ್ರೆ ಅರ್ಥ ಏನದು? ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ರೋಗಗಳಿಂದ ಮುಕ್ತರಾಗಿರಲಿ, ಯಾರಿಗೂ ಕಷ್ಟ ನೋವು ನರಳಿಕೆ ಇಲ್ಲದಿರಲಿ, ಎಲ್ರಿಗೂ ಶುಭವಾಗಲಿ ಅನ್ನೋದು ಇದರ ಅರ್ಥ. ಅಂದ್ರೆ ಭಾರತೀಯ ಸಮಾಜದ ರಾಜಕಾರಣದ ಮೂಲವೇ ಈ ಸಿದ್ಧಾಂತ ಮತ್ತು ಈ ತತ್ವ. ಯಾರು ರಾಜ್ಯ ಆಳ್ತಾನೆ ಅಂತ ಹೇಳಿ ಯಾರು ತಲೆ ಕೆಡಿಸ್ಕೊಂತಾನೆ ಇರಲಿಲ್ಲ ಹಿಂದೆ. ಹೇಗೆ ಆಳ್ಬೇಕು ಅನ್ನೋದನ್ನಷ್ಟೇ ಅವ್ರು ಹೇಳ್ತಾ ಇದ್ರು. ಯಾರು ಕೂತ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಆಳ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಈ ದೃಷ್ಟಿಯಲ್ಲಿ ನಾವು ಚಿಂತಿಸಿದರೆ ಇವತ್ತಿನ ರಾಜಕಾರಣನ ಹಿಂದಿನ ರಾಜಕಾರಣನ ಅವಲೋಕಿಸಬೇಕಾದಂತ ಅವಶ್ಯಕತೆ ಇದೆ. ಹಿಂದೆ ಒಂದು ಪರಂಪರೆಯನ್ನು ಪಾಲಿಸ್ತಾ ಬಂದಿದ್ವಿ. ವ್ಯಕ್ತಿಂ ತ್ಯಜೇತ್ ಕುಟುಂಬಾರ್ತೆ, ಕುಟುಂಬಂ ಗ್ರಾಮಹಿತಾಯ ಚ, ಗ್ರಾಮಂ ರಾಜ್ಯಹಿತಾಯ ಚ, ತ್ಯಾಗೋ ಧರ್ಮಸ್ಯ ಲಕ್ಷಣಂ. ಅಂದ್ರೆ ಒಂದು ಕುಟುಂಬದ ಹಿತಕ್ಕಾಗಿ ಒಬ್ಬ ವ್ಯಕ್ತಿಯನ್ನ, ಒಂದು ಗ್ರಾಮದ ಹಿತಕ್ಕಾಗಿ ಒಂದು ಕುಟುಂಬವನ್ನ, ಒಂದು ಗ್ರಾಮವನ್ನ ರಾಜ್ಯದ ಹಿತಕ್ಕಾಗಿ ತ್ಯಾಗ ಮಾಡಬೇಕು. ಇದೇ ಧರ್ಮದ ಲಕ್ಷಣ ಅಂಥೇಳಿ ಪರಿಭಾವಿಸಿ ತ್ಯಾಗದ ಮೂಲಕ ಸಮಾಜ ಆದರ್ಶವನ್ನ ಕಟ್ಟಿಕೊಡ್ತಾ ಇತ್ತು. ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ನೆನಪಾಗದೇನು ಅಂದ್ರೆ, ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಪಗಡೆ ಆಟ, ದ್ರೌಪದಿಯ ವಸ್ತ್ರಾಪಹರಣದ ಪ್ರಹಸನ. ಆ ಸಂದರ್ಭದಲ್ಲಿ ವಿದುರನ ಇಟ್ಕೊಂಡು ಧೃತರಾಷ್ಟ್ರನಿಗೆ ಒಂದು ಮಾತು ಹೇಳ್ತಾನೆ, ದೊರೆಯೇ, ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಎಂದು ನಿನ್ನ ಮೌನ ಸಮ್ಮತಿಯ ಮುದ್ರೆ ಬಿತ್ತೋ ಅಂದೇ ನಿನ್ನ ಧರ್ಮ ನಾಶವಾಯಿತು. ನಿನ್ನದಲ್ಲದ ಪಾಂಡವರ ಐಶ್ವರ್ಯಕ್ಕೆ ಎಂದು ನೀನು ಮಕ್ಕಳ ಭಾವನೆಯ ಜೊತೆಗೆ ಸ್ಪಂದಿಸಿದೆಯೋ ಅಂದೇ ನಿನ್ನ ಧರ್ಮ ಹಾಳಾಯಿತು. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹಿರಿಯ ಮಗನನ್ನು ಗಡಿಪಾರು ಮಾಡು, ಧರ್ಮಜನಿಗೆ ಪಟ್ಟ ಕಟ್ಟು, ಅವನನ್ನು ಸಮಾಧಾನ ಪಡಿಸು, ಇಲ್ಲದಿದ್ದರೆ ಕುಲವೇ ನಾಶವಾದೀತು ಅಂತ ಹೇಳಿ ಎಚ್ಚರಿಸ್ತಾನೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದುಷ್ಟ ಕಾರ್ಯದಲ್ಲಿ ತೊಡಗಿದ್ರೆ ಆ ವ್ಯಕ್ತಿಯನ್ನು ತ್ಯಾಗ ಮಾಡು, ಕುಲವನ್ನು ಉಳಿಸ್ಕೊಳ್ಳು ಅನ್ನೋಂಥ ಮಾತನ್ನು ಹೇಳ್ತಾನೆ. ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಮ್ದು ಒಂದು ರೀತಿಯಲ್ಲಿ ಧೃತರಾಷ್ಟ್ರನ ಪರಿಸ್ಥಿತಿ. ಧೃತರಾಷ್ಟ್ರ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನನಗೆ ಧರ್ಮ ಏನು ಅಂತ ಗೊತ್ತು, ಆದ್ರೆ ಧರ್ಮವನ್ನ ಆಚರಿಸಕ್ಕೆ ನನ್ನ ಕೈಲಿ ಆಗಲ್ಲ. ಅಧರ್ಮ ಏನು ಅಂತ ಗೊತ್ತು, ಅದನ್ನು ಬಿಡೋಕ್ಕಾಗಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಇರುವಂತ ಕಾಲಘಟ್ಟದಲ್ಲಿ ಹಾಗಿದ್ರೆ ಏನು ಮಾಡಬೇಕು ನೋಡಿ. ನಾನು ಮುಂಚೆನೆ ಹೇಳಿದೆ, ರಾಜಕಾರಣನೂ ಕೂಡ ಸಮಾಜದ ಒಂದು ಕೂಸು ಅಂತ ಹೇಳಿ. ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅಂತ ಗಾದೆ ಮಾತಿದೆ. ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿನಿಧಿಯನ್ನು ಆರಿಸೋರು ಯಾರು? ಪ್ರಜೆಗಳೇ ಆರಿಸೋದು. ಯಥಾ ರಾಜ ತಥೋ ಪ್ರಜೆ ಅನ್ನೋದು ರಾಜಪ್ರಭುತ್ವದಲ್ಲಿದ್ದಂತ ಗಾದೆ ಮಾತು. ಈ ಪ್ರಜಾಪ್ರಭುತ್ವದಲ್ಲಿ ಯಥೋ ಪ್ರಜಾ ತಥೋ ರಾಜ. ನೀವು ಹೆಂಗಿರ್ತೀರಿ ಹಂಗೆ ನಿಮ್ ಪ್ರತಿನಿಧಿ ಆಯ್ಕೆಯಾಗಿ ಬರ್ತಾರೆ. ಹಾಗಂತೆಲ್ಲ ಕೆಟ್ಟದ್ದೇ ಇದೆಯಾ? ಕೆಟ್ಟದ್ದೇ ಇಲ್ಲ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಯಾವುದ್ಯಾವುದು ಪ್ರಭಾವಿಸುತ್ತೆ? ಹಣ ಪ್ರಭಾವಿಸುತ್ತೆ. ಆಂಜನೇಯ ಮಾತಾಡ್ತಾ ಹೇಳಿದ್ರು,
ಓಟಿಗಾಗಿ ನೋಟ್ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ. ಆದ್ರೆ ಎಲ್ಲಾ ಕಾಲಕ್ಕೂ ನೋಟೇ ಕೆಲಸ ಮಾಡುತ್ತಾ? ಎಲ್ಲಾ ಕಾಲಕ್ಕೂ ನೋಟ್ ಕೆಲಸ ಮಾಡಿಲ್ಲ. ನೋಟ್ ಕೊಟ್ಟು ಓಟ್ ಕೊಟ್ಟಂತ ಕಾಲವನ್ನ ನಾನೇ ಅನುಭವಿಸಿದ್ದೇನೆ. ನೋಟು ಕೊಟ್ಟಿದ್ದಾರೆ, ಓಟು ಕೊಟ್ಟಿದ್ದಾರೆ. ಎಲ್ಲ ಕಾಲಕ್ಕೂ ನೋಟು ಪ್ರಭಾವಿಸಿಲ್ಲ. ಎಲ್ಲ ಕಾಲಕ್ಕೂ ಜಾತಿ ಪ್ರಭಾವ ಬೀರುತ್ತಾ? ಸಾಮಾನ್ಯ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಕೆಟಗರಿಯ ಕ್ಯಾಂಡಿಡೇಟ್ ಇದ್ದಾಗ ಜಾತಿ ಇನ್ಫ್ಲೂಯೆನ್ಸ್ ಮಾಡಿದೆ. ಆದರೆ ವ್ಯಕ್ತಿತ್ವದಲ್ಲಿ ದೊಡ್ಡವನಿದ್ದಾಗ, ಸೇವೆಯೇ ಪರಮಧರ್ಮ ಅಂತೇಳಿ ಭಾವಿಸಿದ್ದಾಗ ಜಾತಿ ಕೆಲಸ ಮಾಡಿಲ್ಲ. ಅಂದ್ರೆ ಕೆಲವೊಮ್ಮೆ ಜಾತಿ, ಕೆಲವೊಮ್ಮೆ ಹಣ ಕೆಲಸ ಮಾಡಿರೋದಿದೆ. ಹಾಗಾದ್ರೆ ಡೆಮಾಕ್ರಸಿನಲ್ಲಿ ಕೆಟ್ಟ ಆಯ್ಕೆನೇ ಇದೆಯಾ? ಇಲ್ಲ. ಹೊರಗಡೆ ವಾತಾವರಣ ಹೇಗಿದೆ ಹಾಗೆ ಇದು. ಒಳ್ಳೆ ಪಾರ್ಕ್ ಇದ್ದಾಗ ದೀರ್ಘವಾಗಿ ಉಸಿರೆಳ್ಕೊಳ್ತೀವಿ. ಗಟಾರ ಸಿಕ್ಕಿದಾಗ ಏನ್ ಮಾಡ್ತೀವಿ? ಕರ್ಚಿಪ್ ತೆಗೆದು ಮುಗಿ ಹಿಡ್ಕೊಳ್ತೀವಿ. ಅದು ಸ್ವಲ್ಪ ಉಸಿರು ಕಟ್ಟುತ್ತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಒಳ್ಳೆ ಗಾಳಿ ಬೀಸುತ್ತೆ. ಅಲ್ಲಿ ಸ್ವಲ್ಪ ದೀರ್ಘವಾಗಿ ಉಸಿರೆಳ್ಕೊಳ್ತೀವಿ. ಹೀಗೆ ಪ್ರಜಾಪ್ರಭುತ್ವ. ಅಲ್ಲೊಮ್ಮೆ ಇಲ್ಲೊಮ್ಮೆ, ಆಗೊಮ್ಮೆ ಈಗೊಮ್ಮೆ ಅಯೋಗ್ಯನೂ ಆಯ್ಕೆಯಾಗಿ ಬರಬಹುದು. ಆ ಸಂದರ್ಭದಲ್ಲಿ ನಾವು ಒಂದ್ ಸ್ವಲ್ಪ ಮೂಗಿಡ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಒಳ್ಳೆ ನಾಯಕತ್ವ ಸಿಕ್ಕಿದಾಗ, ಯೋಗ್ಯ ವ್ಯಕ್ತಿ ಆಯ್ಕೆಯಾಗಿ ಬಂದಾಗ, ಉದ್ಯಾನವನದಲ್ಲಿ ಹೇಗೆ ದೀರ್ಘವಾಗಿ ಉಸಿರೆಳ್ಕೊಳ್ತೀವೋ ಹಾಗೆ ದೀರ್ಘವಾಗಿ ಉಸಿರೆಳ್ಕೊಂಡು ಅದನ್ನು ಆನಂದಿಸ್ತೇವೆ. ಹಾಗೆ ಆನಂದಿಸೋದನ್ನು ನಾವು ನೋಡಿದ್ದೇವೆ. ಈಗ ನಮ್ಮ ಗಣರಾಜ್ಯೋತ್ಸವಕ್ಕೆ 77 ವರ್ಷ ಇವತ್ತಷ್ಟೇ ಆಚರಣೆ ಮಾಡಿದ್ದೇವೆ. ನಮಗೆ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದಂತ ವಿನ್ಸ್ಟನ್ ಚರ್ಚಿಲ್ ಹೇಳಿದ ಮಾತನ್ನ ನಾನು ಅದನ್ನ ರೀಕೋಟ್ ಮಾಡ್ಲಿಕ್ಕೆ ಬಯಸ್ತೇನೆ. ವಿನ್ಸ್ಟನ್ ಚರ್ಚಿಲ್ ಅವತ್ತು ಹೇಳಿದ್ದು, ಇಂಡಿಯಾ ಕೆನಾಟ್ ಸರ್ವೈವ್ ವಿತೌಟ್ ಇಂಗ್ಲೆಂಡ್, ದೇ ಕೆನಾಟ್ ಏಬಲ್ ಟು ರೂಲ್. ಅಂದ್ರೆ ಭಾರತೀಯರಿಗೆ ಅವರು ಸ್ವತಂತ್ರವಾಗಿ ಆಳ್ಕೊಳ್ಳುವ ಶಕ್ತಿ ಇಲ್ಲ, ಇಂಗ್ಲೆಂಡ್ ಇಲ್ಲದೆ ಇಂಡಿಯಾ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ವಿನ್ಸ್ಟನ್ ಚರ್ಚಿಲ್ ಇಲ್ಲ, ಇಂಡಿಯಾ ಇದೆ. ಬರೀ ಸರ್ವೈವ್ ಆಗಿದೆ ಮಾತ್ರ ಇಲ್ಲ. ವಿ ಆರ್ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಕೆಲವು ತಿಂಗಳುಗಳ ಹಿಂದೆ, ವರ್ಷದ ಹಿಂದೆ 5ನೇ ಸ್ಥಾನದಲ್ಲಿದ್ದಂತ ಇಂಗ್ಲೆಂಡ್ ಅನ್ನ ಹಿಂದಕ್ಕೆ ಹಾಕಿ ನಾವು 4ನೇ ಸ್ಥಾನಕ್ಕೆ ಬಂದ್ವಿ. ಈಗ ಚರ್ಚಿಲ್ ಇದ್ದಿದ್ರೆ ಆಗ ಹೇಳಿದ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕಾಗಿ ಬರ್ತಿತ್ತು. ಇಂಗ್ಲೆಂಡ್ ಅನ್ನು ಹಿಂದೆ ಹಾಕಿ ಆರ್ಥಿಕವಾಗಿ ಭಾರತ ಬೆಳೆದಿದೆ ಅನ್ನೋದು ಅರ್ಥ ಮಾಡಿಸಿದ್ದೇವೆ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಚಂದ್ರನ ಮೇಲೆ ಕಾಲಿಟ್ಟವರು ನಾವು ಮೊದಲನೇವರು ಅಲ್ಲ, ಆದ್ರೆ ಕಡಿಮೆ ಖರ್ಚಲ್ಲಿ ಕಾಲಿಟ್ಟವರು ನಾವು ಮೊದಲನೇವರು. ಇಲ್ಲಿಂದ ಒಂದು ಆಟೋ ಸ್ಟಾರ್ಟ್ ಮಾಡಿದ್ರೆ ಚಂದ್ರನಿಗೆ ಮೀಟರ್ ಹಾಕು ಅಂತ ಹೇಳಿ ಚಂದ್ರನಿಗೆ ತಲುಪಿಸು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಚಂದ್ರನ ನೆಲಕ್ಕೆ ಕಾಲಿಟ್ಟು ಬಂದಂತ ಮೊದಲ ದೇಶ ಯಾವುದು? ನಾವು ಭಾರತೀಯರು. ಅಷ್ಟು ಮಾತ್ರ ಅಲ್ಲ, ಒಂದ್ ಕಾಲದಲ್ಲಿ ಇತ್ತು ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸು ಅಂತ. ಈಗ ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸಲ್ಲ, ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅಂತ ಹೇಳಿದ್ ಮಾತ್ರ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಮೂಲಕ ತಟ್ಟಿ ತೋರಿಸಿ ನಮ್ ತಂಟೆಗೆ ಬಂದ್ರೆ ಹುಷಾರು ಅನ್ನುವಷ್ಟು ತಾಕತ್ತನ್ನು ಬೆಳೆಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ಭಾರತ. ಇದೆಲ್ಲ ಹೇಗೆ ಸಾಧ್ಯ ಆಗಿದ್ದು? ಇದೆಲ್ಲ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಇದೇ ಸಮಾಜ ಯೋಗ್ಯ ರೀತಿಯಲ್ಲಿ ಆಲೋಚನೆ ಮಾಡಿ ಆಯ್ಕೆ ಮಾಡಿದ್ರಿಂದ. ನೀವು ಯೋಗ್ಯ ರೀತಿಯಲ್ಲಿ ಆಲೋಚನೆ ಮಾಡದೇ ಇದ್ದಿದ್ರೆ ನಾವು ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಿರ್ಲಿಲ್ಲ, 4th ಲಾರ್ಜೆಸ್ಟ್ ಎಕಾನಮಿ ಆಗ್ತಿರ್ಲಿಲ್ಲ. ಯೋಗ್ಯ ರೀತಿಯಲ್ಲಿ ಆಯ್ಕೆ ಮಾಡದೇ ಇದ್ದಿದ್ರೆ ಈಗಲೂ ಕೆನ್ನೆಗೆ ಹೊಡೆಸ್ಕೊಂತಾನೆ ಇರಬೇಕಿತ್ತು. ಆ ಕಾಲ ಇದಿಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಒಳ್ಳೇದನ್ ತರೋದು, ಕೆಟ್ಟದನ್ ತರೋದು ಯಾರ ಕೈಲಿದೆ ಅಂದ್ರೆ ಅದು ನಿಮ್ ಕೈನಲ್ಲೇ ಇದೆ. ಇಲ್ಲಿರುವಂತ ನಿಮ್ ಕೈನಲ್ಲೇ ಇದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜಕಾರಣಿ ಏನ್ ಮಾಡಬೇಕು? ಸಮಾಜನ ಲೀಡ್ ಮಾಡಬೇಕು, ಸಮಾಜವನ್ನ ಮಿಸ್ಲೀಡ್ ಮಾಡಬಾರ್ದು. ಲೀಡ್ ಮಾಡುವವನು ಮಾತ್ರ ಯೋಗ್ಯನಾಗ್ತಾನೆ. ಗಾಂಧೀಜಿ ಬಗ್ಗೆ ಒಂದು ಮಾತನ್ನ ಒಬ್ಬ ಕವಿ ಹೇಳ್ತಾರೆ, ಕಾವಿ ಬಿಡಲಿಲ್ಲ, ಹೆಣ್ಣು ಬಿಡಲಿಲ್ಲ, ಎಲ್ಲೋ ಮೊದಲೊಳಗೆ ಕೂತು ರಹಸ್ಯವಾಗಿ ಜಪಮಣಿ ಎಣಿಸಿ ಸಮಾಧಿಸ್ಥನಾಗಲಿಲ್ಲ, ಪವಾಡಗಳ ತೋರಿಸಿ ಯಾರನ್ನೂ ಮರಳು ಮಾಡಲಿಲ್ಲ, ಹಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ
ಕೋಲೂರಿ ನಡೆಯುವ ಸದ್ದು ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಸಮಾಜವನ್ನು ಲೀಡ್ ಮಾಡಿದ್ರು ಅನ್ನೋದನ್ನ ಈ ರೀತಿ ಅವರು ತೋರಿಸ್ತಾರೆ. ಒಬ್ಬನೇ ಮುದುಕ ಕೋಲೂರಿ ನಡೆಯುವ ಸದ್ದು ಅಂತ ಹೇಳಿ, ಅಂದ್ರೆ ಅವ್ರ ಜೀವನದ ಮೂಲಕ ಪ್ರಭಾವಿಸಿದ್ರು. ಅವ್ರ ಕಾಲದ ನಂತರನೂ ಕೂಡ ಜಗತ್ತನ್ನ ಪ್ರಭಾವಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿತ್ವವಾಗಿ ಅವ್ರು ಉಳ್ಕೊಂಡ್ರು. ರಾಜಕಾರಣಿಗಳಿಗೆ ಏನ್ ಗುಣ ಇರಬೇಕು ಅನ್ನೋದನ್ನ ವಿ ಸೀತಾರಾಮಯ್ಯನವರು ಹೇಳೋದು ಹೀಗೆ: ಮಣಿಯದಿಯ ಮನವೊಂದು ಸಾಧಿಸುವ ಹಠವೊಂದು, ಮಣಿಯದಿಯ ಮನವೊಂದು ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆಯುವ ನಿಶ್ಚಲತೆಯೊಂದು, ಪ್ರೇಮಕ್ಕೆ ಮರುಕಕ್ಕೆ ಚಿರತರದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಎಚ್ಚರವೊಂದು. ಅಂದ್ರೆ ಎಂಥದೇ ಸನ್ನಿವೇಶ ಬಂದರೂ ಕೂಡ ಒಬ್ಬ ದೇಶವನ್ನ ಸಮಾಜವನ್ನ ಲೀಡ್ ಮಾಡಬೇಕಾಗಿರ್ತಕ್ಕಂಥ ರಾಜಕಾರಣಿ ಈ ಒಂದು 6 ಗುಣಗಳನ್ನ ತನ್ನ ವ್ಯಕ್ತಿತ್ವದೊಳಗೆ ಜೋಡಿಸ್ಕೊಂಡ್ರೆ ಆತನಿಂದಲೂ ಕೂಡ ಯೋಗ್ಯ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನನ್ನ ಅನುಭವ ಏನು ಅಂದ್ರೆ, ನಾನು ಎರಡೂ ನೋಡಿದ್ದೇನೆ. ಜನ ದುಡ್ಡು ಕೊಟ್ಟು ಓಟ್ ಹಾಕಿದ್ದನ್ನು ನೋಡಿದ್ದೇನೆ, ದುಡ್ಡು ಇಸ್ಕೊಂಡು ಓಟ್ ಹಾಕದೇ ಇದ್ದದ್ದನ್ನು ಕೂಡ ನೋಡಿದ್ದೇನೆ. ಜನರ ತಪ್ಪ ಅಂದ್ರೆ ಜನರ ತಪ್ಪಲ್ಲ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಮೊದಲನೇ ಸರಿ ಗೆದ್ದಾಗ ಸಂಗಮೇಶ್ವರ್ಗೂ ಅದು ಅನುಭವ ಆಗಿರ್ಬೇಕು. ಕನ್ನಡ ರಾಜ್ಯೋತ್ಸವ, ಕ್ರಿಕೆಟು, ಗಣಪತಿ ಅಂತ ದುಡ್ಡು ಬರೋರು. ಎಲ್ಲಿದೆಯೋ ದುಡ್ಡು ಅಂತ ಕೇಳಿದ್ರೆ ಅವರವರೇ ಗೊಣಕೊಂಡು, ಮುಂಚೆ ಏನೋ ಇಲ್ಲ ಅಂತಿದ್ದ, MLA ಆಗಿದ್ದಾನೆ, ಈಗಲೂ ಇಲ್ಲ ಅಂತ ಹೇಳ್ತಾನೆ, ಈಗ ಕೊಡಕ್ಕೇನು ಅಂತ ನಮ್ಮ ಹತ್ರಕ್ಕೆ ಬರೋರು. ಒಂದು ಅನುಭವ ಏನು ಅಂದ್ರೆ, ನೀತಿ ಮೂಲಕನೇ ಹೋದ್ರೆ ಕಷ್ಟ ಎಷ್ಟಾಗುತ್ತೆ ಅಂದ್ರೆ, ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು. ನಾನೊಂದು ಪಾಲಿಸಿ ಮಾಡಿದ್ದೆ, ಎಲ್ಲಿಗೆ ಬಸ್ ರೂಟ್ ಇಲ್ಲ, ದೂರದ ವಿಲೇಜ್ ಇದಾವೆ, ಅವರಿಗೆ ಹಾಸ್ಟೆಲ್ ಸೀಟ್ ಕೊಡೋದು. ನಗರದ ಸುತ್ತ 10 ಕಿಲೋಮೀಟರ್ ಒಳಗಿರುವಂತ ಹಳ್ಳಿಯವರಿಗೆ ಹಾಸ್ಟೆಲ್ ಸೀಟ್ ಇಲ್ಲ ಅಂತ ಹೇಳಿ ಒಬ್ಬ ನನಗೆ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದವನು ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು ಅಂತ ಬಂದ. ನಾನು ಹೇಳಿದೆ, ನೋಡು, ಅವನ ಪಕ್ಕದ 5 ಕಿಲೋಮೀಟರ್ ಟೌನಿಗೆ, ಹುಕ್ಕುಂದ ಊರು. ನಾನು ಹೇಳಿದೆ, ನೋಡು, ಮೇಲಿನ ಹುಲ್ವತ್ತಿ 32 ಕಿಲೋಮೀಟರ್, ಅಲ್ಲಿ ಬಸ್ಸೇ ಇಲ್ಲ. ಹುಯಿಗೆರೆ 45 ಕಿಲೋಮೀಟರ್, ಬಸ್ಸೇ ಇಲ್ಲ. ಆ ಮಕ್ಕಳಿಗೆಲ್ಲ ಸೀಟ್ ಕೊಟ್ಟು ಆಮೇಲೆ ಏನಾದ್ರೂ ಉಳಿದ್ರೆ ನಿಂಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದೆ. ಒಂದು 3-4 ತಿಂಗಳಾದ್ಮೇಲೆ ಒಂದು ಅವಲೋಕನ ಸಭೆ ಕರೆದಿದ್ದೆ. ಏನು ಅಂದ್ರೆ, ನನ್ನ ಕಾರ್ಯವೈಖರಿ ಹೆಂಗಿದೆ ಅಂತ ಉಳಿದವ್ರ ಜೊತೆನಲ್ಲೂ ಒಂದು ಸಮಾಲೋಚನೆ ಮಾಡಿ, ನಾನೇನಾದ್ರು ತಿತ್ಕೊಳ್ಳೋದಿದ್ರೆ ತಿತ್ಕೊಳ್ಳೋಣ ಅಂತ. ನನಗೊಂದು ಹೆಮ್ಮೆ ಇತ್ತು. ಏನು ಅಂದ್ರೆ, ಇವರೆಲ್ಲ ನನ್ನನ್ನು ಹೊಗಳ್ತಾರೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಾನು ಅಂತ. ಒಬ್ಬ ಶುರು ಮಾಡ್ಕೊಂಡ, ಅವನು ಕೆಳಗಡೆ ಶಬ್ದ, ಸೊಂಟದ ಕೆಳಗಡೆ ಶಬ್ದ ಎಲ್ಲ ಉಪಯೋಗಿಸಿ, ನಿನ್ನನ್ನು ನಾವು ಯಾತಕ್ಕೆ ಗೆಲ್ಸ್ಬೇಕಿತ್ತು ಅಂತ ಹೇಳಿ ಕೆಳಗಡೆ ಹರಿಯಕ್ಕೆ ಗೆಲ್ಸ್ಬೇಕಿತ್ತ ನಿನ್ನನ್ನ. ಒಂದು ಹಾಸ್ಟೆಲ್ ಸೀಟ್ಸ್ ಕೊಡ್ಸೋ ಯೋಗ್ಯತೆ ಇಲ್ಲ ನಮಗೆ ಅಂದಮೇಲೆ ನಿನ್ನನ್ನು ಯಾಕೆ ಗೆಲ್ಲಿಸ್ಬೇಕಿತ್ತು ಅಂದ. ನಾನು ಅವಾಗ ಯೋಚನೆ ಮಾಡಿದೆ, ಅರೆ, ನಾನು ಯೋಚನೆ ಮಾಡಿದ್ದು ದೂರದವ್ರಿಗೆ ಸೀಟ್ ಕೊಡ್ಬೇಕು ಅಂತ, ಆದ್ರೆ ಇವನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾನೆ, ಇದೆಷ್ಟು ಕಷ್ಟ ಅಂತ ನನಗನ್ನಿಸ್ತು. ಕೆಲವೊಮ್ಮೆ ಏನಾಗುತ್ತೆ, ಕಳ್ಳರ ರಾಜ್ಯದಲ್ಲಿ ಸಂಪನ್ನರೇ ಕಳ್ಳರಾಗ್ಬಿಡ್ತೀವಿ. ಒಂದು ರೀತಿ ವಾತಾವರಣ ಬಂದ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡಿದ್ದನ್ನು ಜನ ನೆನ್ಪಿಟ್ಕೊಳ್ಳಲ್ಲ. ಒಂದು ಸಣ್ಣ ಏನಾರು ತಪ್ಪು ಸಂದೇಶ ಇದ್ರೆ ಅದು ಇಮಿಡಿಯೇಟ್ ಆಗಿ ಮೆಸೇಜ್ನ ಪಾಸ್ ಮಾಡೋ ಕೆಲಸ ಮಾಡ್ತಾರೆ. ನಮ್ಗೀಗ ಏನಾಗಿದೆ, ಪ್ರಭಾವದ ವಿರುದ್ಧ ಈಜಿ ಸರ್ವೈವ್ ಆಗಬೇಕು ಅಂದ್ರೆ ಕಷ್ಟದ ಕೆಲಸ. ಅದಕ್ಕೆ ಕೆಲವು ಸರಿ ಏನ್ ಮಾಡ್ಬಿಡ್ತೀವಿ ರಾಜಕಾರಣಿಗಳು, ಪ್ರಭಾವದ ಜೊತೆಗೆ ಹೋಗ್ಬಿಡ್ತೀವಿ. ನಮಗೆ ಗೊತ್ತು, ಇನ್ನೊಂದು 20 ವರ್ಷ ಆದ್ರೆ ಕನ್ನಡದನ್ನ ಸುಲಲಿತವಾಗಿ ಮಾತಾಡುವ ಮಕ್ಕಳು ಸಿಗ್ತಾರ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆದ್ರೂ ನಾವು ಅದ್ರ ವಿರುದ್ಧ ಮಾತಾಡಕ್ ತಯಾರಿಲ್ಲ. ನಾವು ಕೇಳ್ತಾ ಇದೀವಿ, ನಮ್ಮೂರಿಗೆ ಒಂದು KPS ಶಾಲೆ ಬೇಕು. ಯಾಕೆ ಅಂದ್ರೆ ಜನ ಡಿಮಾಂಡ್ ಮಾಡ್ತಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಶಾಲೆ ಬೇಕು, ಹಾಗಾಗಿ ನಮಗೂ ಒಂದು ಬೇಕು. ಈ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ನಿಮಗೂ ಒಂದು ವಿನಂತಿ ಅಂದ್ರೆ, ಇತ್ತೀಚೆಗೆ ಬಿಗ್ ಬಾಸ್ ಯಾರ್ಯಾರಿಗೆ ಓಟ್ ಹಾಕಿದ್ರು ನಂಗೆ ಗೊತ್ತಿಲ್ಲ, ಆ ಗಿಲ್ಲಿಯನ್ನ ನೀವು ಅವನನ್ನ ನಂಬರ್ 1 ಸ್ಥಾನಕ್ಕೆ ತರಬೇಕು ಅಂತ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ಪ್ರತಿನಿಧಿ ಎಂತವನಿರಬೇಕು ಅಂತ ತಲೆ ಕೆಡಿಸ್ಕೊಂಡು ಓಟ್ ಹಾಕಿದ್ರೆ ಯಾವ ಸಮಸ್ಯೆನೂ ಇರಲ್ಲ, ಒಳ್ಳೆ ಕೆಲಸ ಆಗೇ ಆಗತ್ತೆ. ಒಬ್ಬ ವಾಟ್ಸಪ್ ಸಂದೇಶದಲ್ಲಿ ಹೇಳಿದ್ದ, ಆ ಬಿಗ್ ಬಾಸ್ ಅನ್ನೋದು ಒಂದು ಈವೆಂಟು, ಆ ಈವೆಂಟಿಗೆ ಜನ ತಲೆ ಕೆಡಿಸ್ಕೊಂಡು ಓಟ್ ಹಾಕಿದ್ರಲ್ಲ, ದೇಶವನ್ನು ಲೀಡ್ ಮಾಡುವನು, ಸಮಾಜವನ್ನು ಲೀಡ್ ಮಾಡುವನು ಎಂತವನಿರ್ಬೇಕು ಅಂತ ಹೇಳಿ, ಇವನು ಯೋಗ್ಯನೋ ಅಯೋಗ್ಯನೋ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಓಟ್ ಹಾಕಿರೋ ಸಾಕು, ನಮ್ಮ ದೇಶ
ಯಾವ ಜಗತ್ತಿನಲ್ಲಿ ಎಲ್ಲ ದೇಶವನ್ನು ಹಿಂದಾಕಿ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ದ. ನಮ್ಮ ದೇಶದಲ್ಲಿ ಚಾರಿತ್ರ್ಯಕ್ಕೆ ಬೆಲೆ ಕೊಟ್ಟರು. ಚಾರಿತ್ರ್ಯವಂತರಿಂದ ಚರಿತ್ರೆ ನಿರ್ಮಾಣ ಆಯಿತು. ನಾವು ಯಾವುದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ? ನಾವು ಗ್ಯಾರಂಟಿಗೆ ಬೆಲೆ ಕೊಡ್ತೀವಾ, ಅಥವಾ ಒಂದಿನದ ಹಣ ಹೆಂಡಕ್ಕೆ ಬೆಲೆ ಕೊಡ್ತೀವಾ, ಅಥವಾ ಜಾತಿ ಅನ್ನುವಂಥ ವ್ಯಾಮೋಹಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ನಾವು ಬಲಿಯಾಗ್ತೇವಾ? ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಒಂದು ಪುಟ್ಟ ಕಥೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ಜ್ಯೋತಿಷ್ಯಕಾರ ಇದ್ದ. ಕರಾರವಕ್ಕಾಗಿ ಭವಿಷ್ಯ ಹೇಳ್ತಿದ್ನಂತೆ. ದಿನೇ 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 ಅವನ ಪ್ರಭಾವ 10 ಊರಿಗೆ ಬೆಳೀತು. ಊರಿನಲ್ಲಿ ಮುಖಂಡ ನಮ್ಮ ಸಂಗಮೇಶಣ್ಣಂತರ ಅವನಿಗೆ ಅನಿಸ್ತು, ಅರೆ ಜನ ಎಲ್ಲ ದಿನ ಬೆಳಗಾದ್ರೆ ಅವನ ಮನೆ ಮುಂದೆನೆ ಹೋಗ್ತಾರೆ, ನಾನು ಊರ ಮುಖಂಡ, ನನಗಿಂತ ಜಾಸ್ತಿ ಇವನ ಪ್ರಭಾವ ಬೆಳೀತಾ ಇದೆಯಲ್ಲ, ಏನಾರು ಮಾಡಿ ಏನಾರು ಒಂದು ಸಿಗಾಕ್ಸ್ಲೇಬೇಕು ಅಂತೇಳಿ ಬರೋಲ್ಲ ಅಂತ ಒಂದು 10-20 ಜನ ಕರ್ಕೊಂಡು ಆ ಜ್ಯೋತಿಷಿಕಾರನ ಹತ್ರ ಹೋದ. ಆ ಜ್ಯೋತಿಷಿಕಾರನ ಹತ್ರ ಹೋಗಿ, ನೀನು ಜನರಿಗೆ ಸುಳ್ಳು ಹೇಳಿ ದಿಕ್ ತಪ್ಪಿಸ್ತಾ ಇದೀಯಾ? ಅವನು ಹೇಳ್ದ, ಇಲ್ಲ ಗೌಡ್ರೆ, ನಾನು ಹಂಗೆಲ್ಲ ದಿಕ್ ತಪ್ಪಿಸ್ತಾ ಇಲ್ಲ, ನನ್ನ ಭವಿಷ್ಯದಲ್ಲಿ ಏನು ತೋಚುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಹಂಗಿರ್ ನಾನು ನೀನು 3 ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಟ್ರೆ ಸರಿ, ಇಲ್ಲದೆ ಇದ್ರೆ ಗಂಟು ಮೂಟೆ ಕಟ್ಟಿ ಊರ್ ಬಿಡ್ಬೇಕು ಅಂತ ಹೇಳಿದ್ರು. ಅವನು ಹೇಳ್ದ, ಕೇಳಿ ಗೌಡ್ರೆ, ಬುದ್ಧಿ ಕೇಳಿ ಬುದ್ಧಿ. ಇವನ್ ಟವಲ್ ಒಳಗೆ ಮುಚ್ಚಾಕೊಂಡು ಬಂದಿದ್ರು. ಮೊದಲನೇ ಪ್ರಶ್ನೆ ಕೇಳ್ದ, ನನ್ನ ಕೈ ಒಳಗೆ ಏನಿದೆ? ಅವನು ಕವಡೆ ಹಾಕಿ ಆಲೋಚನೆ ಮಾಡಿ ಆಮೇಲೆ ಹೇಳ್ದ, ನಿಮ್ ಕೈ ಒಳಗೆ ಒಂದು ಪಕ್ಷಿ ಇದೆ. ಅರೆ, ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಬಿಟ್ನಲ್ಲ. ಮತ್ತೆ 2ನೇ ಪ್ರಶ್ನೆ ಕೇಳ್ದ, ಇದು ಗಂಡೋ ಹೆಣ್ಣೋ? ಮತ್ತೆ ಕವಡೆ ಹಾಕಿ ಇದು ಹೆಣ್ಣು ಪಕ್ಷಿ. ಅರೆ, 2 ಪ್ರಶ್ನೆಗೂ ಸರಿ ಉತ್ತರ ಕೊಟ್ನಲ್ಲ. ಈಗ 3ನೇ ಪ್ರಶ್ನೆ ಕೇಳ್ದ, ಮಾಡ್ತೀನಿ ನಿನಗೆ ಅಂತ ಹೇಳಿ 3ನೇ ಪ್ರಶ್ನೆ ಕೇಳ್ದ, ಇದು ಸತ್ತಿದೆಯೋ ಬದುಕಿದೆಯೋ? ಈಗ ಜ್ಯೋತಿಷಕಾರನಿಗೆ ಪೀಕ್ಲಾಟ ಶುರುವಾಯ್ತು. ಅವನು ಯೋಚನೆ ಮಾಡ್ದ, ನಾನೇನಾದ್ರೂ ಬದುಕಿದೆ ಅಂತ ಹೇಳಿದ್ರೆ ಅಲ್ಲೇ ಕುತ್ತಿಗೆ ಹೆಚ್ಚಿಬಿಡ್ತಾನೆ, ಅದು ಸತ್ತೋಗುತ್ತೆ, ಜ್ಯೋತಿಷ್ಯ ಸುಳ್ಳಾಗತ್ತೆ. ಸತ್ತಿದೆ ಅಂತ ಹೇಳಿದ್ರೆ ಕೈ ಹಾರ ಬಿಟ್ಬಿಡ್ತಾನೆ, ಆಗ ಪಕ್ಷಿ ಜೀವಂತ ಇರುತ್ತೆ, ಆಗ್ಲೂ ಜ್ಯೋತಿಷ್ಯ ಸುಳ್ಳಾಗತ್ತೆ. ಆಲೋಚನೆ ಮಾಡಿ 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 ಜ್ಯೋತಿಷ್ಯಕಾರ ಒಂದು ಉತ್ತರ ಕೊಟ್ಟ. ಏನು ಉತ್ತರ ಕೊಟ್ಟ? ಇದರ ಜೀವ ನಿನ್ನ ಕೈಯಲ್ಲಿದೆ ಅಂತ ಹೇಳಿ. ಈಗ ಹೇಳಿ, ರಾಜಕಾರಣಿಗಳನ್ನು ಆರಿಸುವಂತ ಶಕ್ತಿಯನ್ನ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟರೋದು ಯಾರಿಗೆ? ಕೈ ಎತ್ತೇಳಿ ಯಾರಿಗೆ ಕೊಟ್ಟರೋದು? ಈ ದೇಶದ ಭವಿಷ್ಯ, ಈ ಸಮಾಜದ ಭವಿಷ್ಯ ಪ್ರಜಾಪ್ರಭುತ್ವದಲ್ಲಿ ಯಾರ ಕೈಲೂ ಇಲ್ಲ. ಆ ಭವಿಷ್ಯ ನಿಮ್ಮ ಕೈಲಲ್ಲಿದೆ. ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ, ನಿಮ್ಮ ಊರಿಗೆ ಒಳ್ಳೆ ಕೆಲಸ ಆಗ್ಬೇಕು ಅಂತಾದ್ರೆ ನೀವು ಯೋಚನೆ ಮಾಡಿ. ನಾನು ಹಣಕ್ಕೆ ನನ್ನ ವೋಟನ್ನು ಮಾಡ್ಕೊಳ್ಳಲ್ಲ, ಜಾತಿ ವ್ಯಾಮೋಹಕ್ಕೆ ಬಲಿಯಾಗಲ್ಲ, ಯಾರು ಯೋಗ್ಯ ಇದ್ದಾನೆ ಅವನಿಗೆ ಓಟ್ ಹಾಕ್ತೀನಿ, ಯೋಗ್ಯತೆ ಕಳ್ಕೊಂಡ ದಿನ ಅವನನ್ನ ಬೀದಿಗೆ ತಂದು ಕೂರಿಸ್ತೇನೆ ಅಂತಕ್ಕಂಥ ತೀರ್ಮಾನ ನೀವು ಮಾಡಿ. ದೇಶನೂ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಒಳ್ಳೇದಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಸಮಾಜ ಮತ್ತು ರಾಜಕಾರಣ ಒಂದು ನಾಣ್ಯದ 2 ಮುಖಗಳ ತರ. ನಾನು ಆರಂಭದಲ್ಲೇ ಹೇಳಿದಂತೆ, ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ. ನೀವು ಹೇಗೆ ಆಲೋಚಿಸ್ತೀರೋ, ಸಮಾಜ ದುರ್ಬಲ ಆದ್ರೆ ಯೋಗ್ಯ ನಾಯಕತ್ವ ಬರಕ್ ಸಾಧ್ಯ ಇಲ್ಲ. ಸಮಾಜ ಸದಾಕಾಲ ಚಿಂತನಶೀಲವಾಗಿದ್ರೆ, ಸದಾಕಾಲ ಯೋಗ್ಯ ರೀತಿಯಲ್ಲಿದ್ರೆ, ಆಗ ಯೋಗ್ಯ ನೇತೃತ್ವ ಸದಾಕಾಲ ಸಿಗತ್ತೆ. ಯೋಗ್ಯ ನೇತೃತ್ವದ ಮೂಲಕ ಸಮಾಜಕ್ಕೂ ಕೂಡ ಒಳ್ಳೇದಾಗತ್ತೆ. ಸಮಾಜವನ್ನ ಮಿಸ್ಲೀಡ್ ಮಾಡದೆ ಲೀಡ್ ಮಾಡುವ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜಕಾರಣ ಕೆಟ್ಟದ್ದು ಅಂತ ಭಾವಿಸಬೇಡಿ. ಯಾರ್ಯಾರು ಯೋಗ್ಯರಿದ್ದೀರಿ ಅವರೆಲ್ಲರೂ ರಾಜಕಾರಣಕ್ಕೆ ಬನ್ನಿ. ರಾಜಕಾರಣಕ್ಕೆ ಬರೋದ್ರ ಮೂಲಕ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕನಿಷ್ಠ 1 ಲಕ್ಷ ಜನ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರತಕ್ಕಂಥವರು ರಾಜಕಾರಣಕ್ಕೆ ಬರಬೇಕು. ಅವರ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಸಮಾಜದ ನೇತೃತ್ವವನ್ನು ವಹಿಸಬೇಕು. ಆ ರೀತಿ ನೇತೃತ್ವದ ಮೂಲಕ ಒಂದು ಹೊಸ ಪರಿವರ್ತನೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಪರಮ ಪೂಜ್ಯ ಜಗದ್ಗುರುಗಳು ಅವರಿಗೆ ನನ್ನ ಭಿನ್ನ ಮಾಡ್ಕೊಳ್ತಾ,
ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ. ಹಾಗಾಗಿ ಸದಾಕಾಲ ನಮ್ಮ ಒಳ್ಳೆ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ತಪ್ಪು ಮಾಡಿದಾಗ ಹಿಂದೆನೂ ಕಿವಿ ಹಿಂಡಿ ಹೇಳಿದಿರಿ, ಮುಂದೆಯೂ ಕೂಡ ಕಿವಿ ಹಿಂಡಿ ಹೇಳಿ ಆಶೀರ್ವದಿಸಿ ಅಂತ ಹೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಉಪನ್ಯಾಸ ಭಾಷಣವನ್ನು ನೀಡಿದಂತಹ ಶರಣ ಸಿ.ಟಿ. ರವಿ